ಹಾಯ್, ವೆಲ್ಕಮ್ ಟು SCB 5 ಸ್ಟಾರ್ ಆನ್ಲೈನ್ ಕ್ಲಾಸಸ್. ನಾನು ನಿಮ್ಮ SC ಬಿರಾದರ್ ಪ್ರೆಸೆಂಟ್ ಮಾಡ್ತಾ ಇರೋದು. ಸೊ ನಾವು ಈವಾಗಲೇ 2020ನೇ ಇಸ್ವಿಯಲ್ಲಿರುವಂತಹ ಕ್ವಶನ್ ಪೇಪರನ್ನು 100 ಮಾರ್ಕ್ಸ್ಗಳನ್ನು ಬಿಡಿಸಿದ್ದೀವಿ. ಸೊ ಮತ್ತೆ 2021ನೇ ಇಸ್ವಿಯಲ್ಲಿರುವಂತಹ ಕ್ವಶನ್ ಪೇಪರನ್ನು ಬಿಡಿಸ್ತಾ ಇದ್ದೀವಿ. ಈಗಾಗಲೇ ಏನೇನು ಕನ್ನಡ, ಇಂಗ್ಲೀಷ್, ಗಣಿತ ವಿಷಯಗಳನ್ನು ನಾವು ಬಿಡಿಸಿದ್ದೀವಿ. ಸೊ ಇವತ್ತಿನ ದಿನದ ಕ್ಲಾಸಲ್ಲಿ ವಿಜ್ಞಾನದ ವಿಷಯಕ್ಕೆ ಸಂಬಂಧಪಟ್ಟಂತೆಯೇ ಪ್ರಮುಖ ಪ್ರಶ್ನೆಗಳನ್ನು ಸಾಲ್ವ್ ಮಾಡೋಣ. ಸೊ ಇದು ಖಂಡಿತವಾಗ್ಲಿಯೂ ನಿಮಗೆ ಮೊರಾರ್ಜಿ ಮತ್ತು ಆದರ್ಶ ವಿದ್ಯಾಲಯ ಪರೀಕ್ಷೆ ಬರೆಯುವಂತಹ ಎಲ್ಲ ವಿದ್ಯಾರ್ಥಿಗಳಿಗೆ ತುಂಬ ಉಪಯುಕ್ತ ಅಂತ ಹೇಳ್ತಾ ನಮ್ಮ ಕ್ಲಾಸನ್ನು ಶುರು ಮಾಡೋಣ ಬನ್ನಿ. ಸೊ ವಿಜ್ಞಾನದ ವಿಷಯವನ್ನು ತೆಗೆದುಕೊಂಡಿದ್ದೇನೆ. ಸೊ 61ನೇ ಪ್ರಶ್ನೆ ನೋಡ್ರಿ, ನೀರಿನ ಅಣುಸೂತ್ರ ಏನು ಅಂತ ಕೇಳ್ತಾ ಇದ್ದಾರೆ. ಸೊ ನೀರಿನ ಅಣುಸೂತ್ರ ಏನಾಗುತ್ತೆ ಅಂದರೆ H2O ಆಗುತ್ತೆ. H2O ಇಸ್ ದ ರೈಟ್ ಆನ್ಸರ್. ಸಿ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ನೋಡ್ರಿ 62ನೇ ಪ್ರಶ್ನೆ, ಪ್ರಚನ್ನ ಶಕ್ತಿ ಮತ್ತು ಚಲನ ಶಕ್ತಿಗಳ ಒಟ್ಟು ಮೊತ್ತದ ಹೆಸರು. ಅಂದರೆ ಪ್ರಚನ್ನ ಶಕ್ತಿ ಮತ್ತು ಚಲನ ಶಕ್ತಿ ಕೂಡಿಬಿಟ್ರೆ ಏನಾಗುತ್ತೆ? ಯಾಂತ್ರಿಕ ಶಕ್ತಿಯಾಗಿ ಪರಿವರ್ತನೆ ಆಗುತ್ತೆ. ಸೊ ಯಾಂತ್ರಿಕ ಶಕ್ತಿ ಎ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ 63ನೇ ಪ್ರಶ್ನೆ, ಸೂರ್ಯನಿಗೆ ಅತ್ಯಂತ ಹತ್ತಿರವಿರುವಂಥ ಗ್ರಹ ಯಾವುದು? ಸೂರ್ಯನಿಗೆ ಅತ್ಯಂತ ಹತ್ತಿರವಿರುವಂತಹ ಗ್ರಹ ಯಾವುದಪ್ಪ ಅಂದರೆ ಬುಧ ಗ್ರಹ. ಯಾವುದಿದೆ? ಬುಧ ಗ್ರಹ. ಸೊ ಬುಧ ಗ್ರಹ ಆದಮೇಲೆ 2ನೇ ಗ್ರಹ ಹತ್ತಿರವಾದಂಥದ್ದು ಶುಕ್ರ ಗ್ರಹ. 3ನೇ ಗ್ರಹ ಹತ್ತಿರವಾಗಿರುವಂಥದ್ದು ಭೂಮಿ. ಪ್ರಶ್ನೆ ನೋಡ್ರಿ 64ನೇ ಪ್ರಶ್ನೆ, ಮೀನು, ಮಾಂಸ ಮತ್ತು ಹಾಲನ್ನು ಅತಿ ಕಡಿಮೆ ಉಷ್ಣತೆಯಲ್ಲಿ ಸಂಗ್ರಹಿಸಿ ರಕ್ಷಿಸುತ್ತಾರೆ. ಇದನ್ನು ನಾವು ಏನಂತ ಕರಿತೀವಿ? ಇದನ್ನು ನಾವು ಅತಿ ಕಡಿಮೆ ಉಷ್ಣ ಅಂತಿದೆಯಲ್ಲ, ಸೊ ಹೀಗಾಗಿ ಶೀತ ಸಂಗ್ರಹಣೆ ಅಂತ ಕರಿತೀವಿ. ಎ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಪ್ರಶ್ನೆ ನೋಡ್ರಿ 65ನೇ ಪ್ರಶ್ನೆ, ಇದು ಸಸ್ಯಜನ್ಯ ಉತ್ಪಾದನೆ ಆಗಿದೆ. ಅಂದರೆ ಸಸ್ಯದಿಂದ ಪಡೆಯುವಂಥ ಉತ್ಪನ್ನ ಯಾವುದಿಲ್ಲಿ? ಹತ್ತಿಯನ್ನು ಸಸ್ಯದಿಂದ ಪಡಿತೇವಾ? ಎಸ್, ಕರೆಕ್ಟ್. ಹಾಗಾಗಿ ಸರಿಯಾದ ಉತ್ತರ ಎ ಆಗಿದೆ. ರೇಷ್ಮೆ ಸಸ್ಯದಿಂದ ಪಡೆಯುವುದಿಲ್ಲ, ಪ್ರಾಣಿ ರೇಷ್ಮೆ ಹುಳುವಿಂದ ಪಡಿತೇವೆ. ಇನ್ನು ಕಬ್ಬಿನ, ಸೊ ಕಬ್ಬಿನ ಮತ್ತು ಪ್ಲಾಸ್ಟಿಕ್ಕನ್ನು ನಾವು ತಯಾರು ಮಾಡಿದರೆ ಕಬ್ಬಿನ ನಿಸರ್ಗದಲ್ಲಿ ಸಿಗುತ್ತದೆ. ಹೀಗಾಗಿ ಸಸ್ಯಜನ್ಯ ಉತ್ಪನ್ನ ಹತ್ತಿಯಾಗಿದೆ. ನೆಕ್ಸ್ಟ್ ನೋಡ್ರಿ 66ನೇ ಪ್ರಶ್ನೆ ನೋಡ್ರಿ, ಏನಿದೆ? ವಂಶವೃಕ್ಷದಲ್ಲಿ ಬಳಸುವ ಈ ಸಂಕೇತವನ್ನು ಹೆಸರಿಸಿ. ಇದು ಈ ಥರ ಸರ್ಕಲ್, ವೃತ್ತ ಏನು ಸೂಚಿಸುತ್ತೆ? ವೃತ್ತ ಹೆಣ್ಣು, ಮತ್ತು ಚೌಕ ಅಥವಾ ಆಯತ ಏನು ಸೂಚಿಸುತ್ತೆ? ಗಂಡು. ಮತ್ತು ಇದನ್ನು ಈ ಥರ ಪಕ್ಕದಲ್ಲಿ ಏನಾದರೂ ಲಿಂಕ್ ಮಾಡಿದರೆ, ನಾವೇನೋ ಜೋಡಣೆ ಮಾಡಿದರೆ ಅದು ಯಾವ ಸಂಬಂಧ ಆಗುತ್ತೆ? ಅದು ಹೆಂಡತಿ ಮತ್ತು ಗಂಡ. ಯಾಕಂದರೆ ಮೊದಲಿಗೆ ಹೆಂಡತಿ ಅಂತ ಇದೆ ಅಲ್ವಾ, ಹೆಂಡತಿ ಮತ್ತು ಗಂಡನ ಒಂದು ಸಂಬಂಧ ತೋರಿಸುತ್ತೆ. ಹಾಗಾಗಿ ಸರಿಯಾದ ಉತ್ತರ ಯಾವುದಿಲ್ಲಿ? ಬಿ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ನೋಡ್ರಿ 67ನೇ ಪ್ರಶ್ನೆ, ಇಟ್ಟಿಗೆ ಹೇಗಿರುತ್ತೆ ನೋಡಾಕ? ಅದರ ಎಲ್ಲ ಕಣಗಳು ಒಟ್ಟೊಟ್ಟಿಗಾಗಿರ್ತವೆ, ಹೀಗಾಗಿ ಅದು ಘನ. ಹಾಲು ಯಾವುದೇ ರೂಪದಲ್ಲಿರುತ್ತೆ? ಹಾಲು, ಇವರು ಹೇಳ್ತಾ ಇರೋದು ಕರೆಕ್ಟು, ದ್ರವ ರೂಪದಲ್ಲಿ ಇರುತ್ತೆ. ಹಾಗಾದರೆ ಎ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ 68ನೇ ಪ್ರಶ್ನೆ, ಈ ವಸ್ತು ನೀರಿನ ಮೇಲೆ ತೇಲುತ್ತದೆ. ಯಾವುದು? ಬಲೂನ, ಪುಸ್ತಕನ, ತಾಮ್ರದ ತಂತಿನ, ಕಬ್ಬಿಣದ ಮೊಳೆನ? ಸೊ ಯಾವುದು ತೇಲುತ್ತೆ ಅಂದರೆ ಬಲೂನು. ಸರಿಯಾದ ಉತ್ತರ ಎ ಆಗಿದೆ. ಏಕೆಂದರೆ ನೀರಿಗಿಂತ ಬಲೂನು ಸಾಂದ್ರತೆ ಕಡಿಮೆ ಇರೋದ್ರಿಂದ ತೇಲುತ್ತೆ. 69ನೇ ಪ್ರಶ್ನೆ, ಜೀವಿಗಳ ಮೂಲ ರಚನೆ. ಈಗ ಹೇಗೆ ಮನೆ ಮೂಲ ಇಟ್ಟಿಗೆಯಿಂದ ರಚನೆ ಆಗ್ತದೆ, ಅದೇ ಥರ ಜೀವಿಗಳು ರಚನೆ ಆಗಬೇಕಂದ್ರೆ ಮೂಲ ಎದರಿಂದ ಆಗ್ತೈತಪ್ಪ ಅಂದ್ರೆ ಜೀವಕೋಶಗಳಿಂದ ಆಗ್ತೈತಿ. ಹೀಗಾಗಿ ಡಿ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಪ್ರಶ್ನೆ 70ನೇ ಪ್ರಶ್ನೆ, ಇದು ನವೀಕರಿಸಬಹುದಾದ ಸಂಪನ್ಮೂಲ. ಯಾವುದನ್ನು ನಾವು ಹೆಚ್ಚು ಬಳಕೆ ಮಾಡದಂತೆ ಮತ್ತೆ ನಾವು ಪುನಃ ಬಳಕೆ ಮಾಡಕ್ಕೆ ಬರ್ಬೋದು. ನವೀಕರಿಸಬಹುದಾದ ಸಂಪನ್ಮೂಲ ಅಂದರೆ ಪೆಟ್ರೋಲಿಯಂ ಆಗುತ್ತಾ? ಪೆಟ್ರೋಲಿಯಂ ಇಲ್ಲ, ಬಳಕೆ ಮಾಡಿದಂತೆ ಅದು ಮುಗಿದು ಹೋಗುತ್ತದೆ. ಹೀಗಾಗಿ ನವೀಕರಿಸಲಾಗದ ಸಂಪನ್ಮೂಲ ಅದು. ಡೀಸೆಲ್ ಕೂಡ ಹಾಗೆ, ಬಳಕೆ ಮಾಡಿದಷ್ಟು ಮುಗಿಯುತ್ತಾ ಹೋಗುತ್ತದೆ. ಸೌರಶಕ್ತಿ ಇಸ್ ದ ರೈಟ್ ಆನ್ಸರ್. ಯಾಕೆಂದರೆ ನಾವು ಬಳಕೆ ಮಾಡಿದಷ್ಟು ಮತ್ತಷ್ಟು ನಮಗೆ ಸಿಗುತ್ತದೆ ಹೇರಳವಾಗಿ. ಹೀಗಾಗಿ ನವೀಕರಿಸಬಹುದಾದ ಸಂಪನ್ಮೂಲ ಸೌರಶಕ್ತಿಯಾಗಿದೆ. ಕಲ್ಲಿದ್ದಲು ಕೂಡ ಹಾಗೆ, ಬಳಕೆ ಮಾಡಿದಷ್ಟು ಮುಗಿಯುತ್ತಾ ಹೋಗುತ್ತದೆ. ಸೊ ನೆಕ್ಸ್ಟ್ ಪ್ರಶ್ನೆ ನೋಡ್ರಿ 71ನೇ ಪ್ರಶ್ನೆ, ಕೋವಿಡ್-19 ಸೋಂಕು ಡ್ಯಾಶಿಂದ ಉಂಟಾಗಿರುತ್ತದೆ. ಸೊ ಪಾಚಿಯಿಂದನ, ಶಿಲೀಂಧ್ರನಿಂದನ, ಕೊರೋನಾ ವೈರಸ್ನ, ಬ್ಯಾಕ್ಟೀರಿಯಾಯಿಂದನ? ಸೊ ಕೋವಿಡ್-19 ಸೋಂಕು ಉಂಟಾಗಿದ್ದು ಕೊರೋನಾ ವೈರಸ್, ಇದೊಂದು ವೈರಸ್ಸಿಂದ ಆಗಿರುವಂಥ ಒಂದು ರೋಗ. ನೆಕ್ಸ್ಟ್ ನೋಡ್ರಿ 77ನೇ ಪ್ರಶ್ನೆ ನೋಡ್ರಿ, ಸೂರ್ಯನ ಕಿರಣಗಳು ನಮ್ಮ ದೇಹದಲ್ಲಿ ಯಾವ ಜೀವಸತ್ವವನ್ನು ಉತ್ಪಾದಿಸಲು ಸಹಾಯ ಮಾಡುತ್ತದೆ? ಅಂದರೆ ಯಾವ ವಿಟಮಿನನ್ನು ಕೊಡ್ತದ ಸೂರ್ಯನ ಕಿರಣ ಕೊಡುವಂಥದ್ದು ವಿಟಮಿನ್ ಡಿ, ಜೀವಸತ್ವ ಡಿ ಇಸ್ ದ ರೈಟ್ ಆನ್ಸರ್.
ನೆಕ್ಸ್ಟ್ 73ನೇ ಪ್ರಶ್ನೆ, ನಮ್ಮ ದೇಹದಲ್ಲಿ ಇರುವಂಥ ಮೂಳೆಗಳ ಸಂಖ್ಯೆ ಎಷ್ಟು? ನಮ್ಮ ದೇಹದಲ್ಲಿ ಇರುವಂತಹ ಮೂಳೆಗಳ ಸಂಖ್ಯೆ 206. 206 ಇಸ್ ದ ರೈಟ್ ಆನ್ಸರ್. ಮೊದಲಿಗೆ ಮನುಷ್ಯ ಹುಟ್ಟಿದ ತಕ್ಷಣ 206 ಇರಲ್ಲ, ಅದಕ್ಕಿಂತ ಹೆಚ್ಚೇ ಇರ್ತಾವೆ. ಸೊ ಬೆಳೀತಾ ಬೆಳೀತಾ ಒಂದಕ್ಕೊಂದು ಮೂಳೆಗಳು ಜಾಯಿಂಟ್ ಆಗಿ 206 ಮೂಳೆಗಳು ಇರ್ತಾವು. ನೆಕ್ಸ್ಟ್ 74ನೇ ಪ್ರಶ್ನೆ ನೋಡ್ರಿ, ಬಹುವಾರ್ಷಿಕ ಸಸ್ಯಗಳಿಗೆ ಉದಾಹರಣೆ. ರಾಗಿ ಆಗುತ್ತಾ, ಗೋಧಿ ಆಗುತ್ತಾ, ಮಾವು ಆಗುತ್ತಾ, ಜೋಳ ಆಗುತ್ತಾ? ಅಂದರೆ 2ಕ್ಕಿಂತ ಹೆಚ್ಚು ವರ್ಷಗಳನ್ನು ನಾವು ಇದನ್ನು ಬೆಳಿಬೋದು. ಯಾವುದಂದರೆ ಮಾವು. ಮಾವು ಇಸ್ ದ ರೈಟ್ ಆನ್ಸರ್. ಸಿ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಪ್ರಶ್ನೆ 75ನೇ ಪ್ರಶ್ನೆ, ಒಂದು ಜೇನುನೊಣವು ತನ್ನ ಒಂದು ಸಂಗ್ರಹಣಾ ಸಂಚಾರದಲ್ಲಿ ಡ್ಯಾಶ್ ಹೂಗಳಿಗೆ ಭೇಟಿ ಕೊಡುತ್ತದೆ. ಎಷ್ಟು ಹೂಗಳಿಗೆ ಅಂದರೆ 100ರಿಂದ 200 ಹೂಗಳಿಗೆ ಭೇಟಿ ಕೊಡುತ್ತದೆ. ಡಿ ಇಸ್ ದ ರೈಟ್ ಆನ್ಸರ್. ಸೊ ನೆಕ್ಸ್ಟ್ ಪ್ರಶ್ನೆ ನೋಡೋಣ. 76ನೇ ಪ್ರಶ್ನೆ, ಭೂ ಕವಚದ ಕೆಳಗೆ ಸಂಗ್ರಹಗೊಂಡಿರುವ ಅಂತರ್ಜಲವು ಒತ್ತಡದಿಂದಾಗಿ ರಂಧ್ರಗಳ ಮೂಲಕ ಹೊರಹೊಮ್ಮುತ್ತದೆ. ಇದನ್ನು ಡ್ಯಾಶ್ ಎನ್ನುತ್ತೇವೆ. ಅದನ್ನು ನಾವು ಏನಂತ ಕರಿತೀವಿ ಅಂದ್ರೆ ಚಿಲುಮೆ ಅಂತ ಕರಿತೀವಿ. ಚಿಲುಮೆ ಅಂತ ಕರಿತೀವಿ. ನೆಕ್ಸ್ಟ್ 77ನೇ ಪ್ರಶ್ನೆ, ವಿಟಮಿನ್ ಪೋಷಕಾಂಶಗಳು ಹೆಚ್ಚಾಗಿರುವ ಆಹಾರ ಪದಾರ್ಥಗಳು ಯಾವುವು? ಯಾವಂದರೆ ಅವರೆಕಾಯಿ, ತೊಗರಿ ಮತ್ತು ಹೆಸರುಕಾಳು. ಇದರಲ್ಲಿ ಪ್ರೋಟೀನ್ ಅಂಶ ಜಾಸ್ತಿ, ಹೀಗಾಗಿ ಪೋಷಕಾಂಶಗಳು ಪ್ರೋಟೀನ್ದಲ್ಲಿ ಜಾಸ್ತಿ ಕಂಡುಬರ್ತವು. ನೆಕ್ಸ್ಟ್ ನೋಡ್ರಿ 78ನೇ ಪ್ರಶ್ನೆ, ಆಮೆಯ ಸರಾಸರಿ ಜೀವಿತಾವಧಿ ಎಷ್ಟು? ಆಮೆಯ ಸರಾಸರಿ ಜೀವಿತಾವಧಿ ಎಷ್ಟಂದರೆ 150 ವರ್ಷ. ಬಿ ಇಸ್ ದ ರೈಟ್ ಆನ್ಸರ್. 79ನೇ ಪ್ರಶ್ನೆ, ಕ್ರೀಡೆಯಿಂದ ಆಗುವ ಪ್ರಯೋಜನ. ಕ್ರೀಡೆ ಪ್ರಯೋಜನ ಏನು, ಉಪಯೋಗವೇನು? ಸುಸ್ತಾಗುತ್ತೆ ಕಜ, ಅದು ಪ್ರಯೋಜನ ಏನಿಲ್ಲ. ಉತ್ತಮ ಆರೋಗ್ಯ. ಎಸ್, ಉತ್ತಮ ಆರೋಗ್ಯನ ಪಡ್ಕೋಬೋದು ನಾವು. ಹೀಗಾಗಿ ಬಿ ಇಸ್ ದ ರೈಟ್ ಆನ್ಸರ್. ಸೊ ಕೊನೆಯ ಪ್ರಶ್ನೆ ಈ ಒಂದು ವಿಷಯದಲ್ಲಿ, ವಾಯುವಿನಲ್ಲಿ ಅತ್ಯಂತ ಹೆಚ್ಚಾಗಿರುವ ಅನಿಲ ಯಾವುದು? ವಾಯುವಿನಲ್ಲಿ ಅತ್ಯಂತ ಹೆಚ್ಚಾಗಿರುವಂಥ ಅನಿಲ ಯಾವುದು ಅಂದರೆ ನೈಟ್ರೋಜನ್. ಯಾಕಂದರೆ ನೈಟ್ರೋಜನ್ 78% ಹೇರಳವಾಗಿ ಅದೇ ಐತಿ. ಸೊ ಇಲ್ಲಿ ತನಕ ನಾವು ಏನು ಮಾಡಿದ್ದೀವಿ, ವಿಜ್ಞಾನ ವಿಷಯಕ್ಕೆ ಸಂಬಂಧಪಟ್ಟಂತೆ ಮತ್ತು ಆದರ್ಶ ಮತ್ತು ಮೊರಾರ್ಜಿ ಎಕ್ಸಾಮ್ಗೆ ಸಲುವಾಗಿ ನಾವೇನು ಮಾಡಿದ್ದೀವಿ, ಪ್ರಮುಖ ಪ್ರಶ್ನೆಗಳನ್ನು ಚರ್ಚೆ ಮಾಡಿದ್ದೀವಿ. ಸೊ ಮುಂದಿನ ಒಂದು ಅವಧಿಯಲ್ಲಿ ಮತ್ತೊಂದು ಸಬ್ಜೆಕ್ಟನ್ನು ಚರ್ಚೆ ಮಾಡೋಣ. ಸೊ ನಿಮಗೆ ಹೆಲ್ಪ್ ಆಗಿದ್ದರೆ ಸಬ್ಸ್ಕ್ರೈಬ್ ಮಾಡಿರಿ ಮತ್ತು ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿರಿ ಮತ್ತು ಲೈಕನ್ನು ಕೊಟ್ಬಿಟ್ಟು ಇಲ್ಲಿ ತನಕನೂ ವೀಕ್ಷಣೆ ಮಾಡಿದಂಥ ಎಲ್ಲ ವಿದ್ಯಾರ್ಥಿಗಳಿಗೆ ಥ್ಯಾಂಕ್ ಯು ಅಂತ ಹೇಳ್ತಾ ನನ್ನ ಕ್ಲಾಸನ್ನು ಮುಗಿಸ್ತಾ ಇದ್ದೀವಿ.